ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಭಾರತದಲ್ಲಿ ಡಿಜಿಟಲ್ ಜಗತ್ತು ತುಂಬಾನೇ ವೇಗವಾಗಿ ಬೆಳೆಯುತ್ತಿದೆ. ಹಾಗಾಗಿ ನಮ್ಮ ಡಿಜಿಟಲ್ ಗುರುತಿನ ಬಗ್ಗೆ ತಿಳಿದುಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಬನ್ನಿ, ಇವತ್ತು ನಾವು ಆಧಾರ್, ಪ್ಯಾನ್ ಮತ್ತು ಡಿಜಿ ಲಾಕರ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ನಮ್ಮ ಡಿಜಿಟಲ್ ಲೈಫನ್ನ ಖಂಡಿತವಾಗಿಯೂ ಸುಲಭ ಮಾಡುತ್ತೆ. ವಾಲೆಟ್ ತೆಗೆದ್ರೆ ಸಾಕು, ಕಾರ್ಡ್ಗಳ್ದೇ ಜಾತ್ರೆ. ಒಂದ್ರ ಮೇಲೆ ಒಂದಿಟ್ಕೊಂಡು ಅದನ್ನೆಲ್ಲ ಹೊತ್ಕೊಂಡು ಓಡಾಡೋದು ಅಂದ್ರೆ ಒಂಥರ ಕಿರಿಕಿರಿ ಅಲ್ವಾ? ಪ್ರತಿಯೊಂದು ಕಾರ್ಡನ್ನು ಜೋಪಾನವಾಗಿ ಇಟ್ಕೊಳ್ಳೋದು ನಿಜಕ್ಕೂ ಒಂದು ತಲೆನೋವಿನ ಕೆಲ್ಸನೇ ಸರಿ. ಹಾಗಾದ್ರೆ ಈ ಫಿಸಿಕಲ್ ವಾಲೆಟ್ನ ತಲೆನೋವಿನಿಂದ ಹೊರಗೆ ಬರೋದು ಹೇಗೆ? ಬನ್ನಿ, ನಮ್ಮ ಮೊದಲನೇ ಸೆಕ್ಷನಲ್ಲಿ ಈ ಫಿಸಿಕಲ್ನಿಂದ ಡಿಜಿಟಲ್ಗೆ ಶಿಫ್ಟ್ ಆಗೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನೋಡೋಣ. ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಪ್ರಮುಖ ಕಾರ್ಡ್ಗಳು ಎಲ್ಲಾದ್ರೂ ಕಳೆದು ಹೋದ್ರೆ ಅಥವಾ ಯಾರಾದ್ರೂ ಕದ್ರೆ, ಅಬ್ಬಾ, ಆಮೇಲಿನ ತಲೆನೋವು ಅಷ್ಟಿಷ್ಟಲ್ಲ, ಹೌದಲ್ವೇ? ಸರಿ, ಈಗ ಬರೋಣ ನಮ್ಮ ಡಿಜಿಟಲ್ ಐಡೆಂಟಿಟಿಯ 2 ಸೂಪರ್ ಹೀರೋಗಳ ಕಡೆಗೆ. ಅದುವೇ ಆಧಾರ್ ಮತ್ತು ಪ್ಯಾನ್ ಕಾರ್ಡ್. ಇವತ್ತು ಇವು ಇಲ್ಲದೆ ನಮ್ಮ ಬಹುತೇಕ ಯಾವ ಸರ್ಕಾರಿ ಕೆಲಸನೂ ಮುಂದೆ ಹೋಗಲ್ಲ. ಸರಿ, ಮೊದಲು ಆಧಾರ್ ಬಗ್ಗೆ ಮಾತಾಡೋಣ. ಇದನ್ನ ಕೊಡೋದು UIDAI, ಅಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ. ಇದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಭಾರತದಲ್ಲಿ ವಾಸವಾಗಿರೋ ಪ್ರತಿಯೊಬ್ಬರಿಗೂ ಕೊಡೋ ಒಂದು ಯುನೀಕ್ ಐಡೆಂಟಿಟಿ ನಂಬರ್. ಈ ಆಧಾರ್ ಅನ್ನೋದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ. ಇದು 12 ಅಂಕಿಗಳ ಒಂದು ಸ್ಪೆಷಲ್ ನಂಬರ್. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಬೆರಳಚ್ಚು, ಕಣ್ಣಿನ ಸ್ಕ್ಯಾನ್ ಅಂದ್ರೆ ನಮ್ಮ ಬಯೋಮೆಟ್ರಿಕ್ಸ್ ಜೊತೆ ಲಿಂಕ್ ಆಗಿರುತ್ತೆ. ಅದಕ್ಕೆ ಇದು ಅಷ್ಟು ಸೆಕ್ಯೂರ್. ಆಯ್ತು, ಈಗ ಪ್ಯಾನ್ ಕಾರ್ಡ್ ಕಡೆ ಗಮನ ಹರಿಸೋಣ. PAN ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇದನ್ನ ಕೊಡೋದು ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಮುಖ್ಯವಾಗಿ ನಮ್ಮ ಎಲ್ಲಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಅಂದ್ರೆ ಹಣಕಾಸಿನ ವ್ಯವಹಾರಗಳಿಗೆ ಇದು ಬೇಕೇ ಬೇಕು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವ್ಯತ್ಯಾಸ ಇದೆ ನೋಡಿ. ಆಧಾರ್ 12 ಅಂಕಿಯ ನಂಬರ್ ಆದ್ರೆ ಪ್ಯಾನ್ 10 ಕ್ಯಾರೆಕ್ಟರ್ಗಳ ಕೋಡ್. ಇದು ಆಲ್ಫಾ ನ್ಯೂಮರಿಕ್, ಅಂದ್ರೆ ಇದರಲ್ಲಿ ಅಕ್ಷರಗಳು ಇರುತ್ತೆ, ಸಂಖ್ಯೆಗಳೂ ಇರುತ್ತೆ. ಇದೇ ಇವೆರಡರ ನಡುವಿನ ಒಂದು ಸಣ್ಣ ಆದ್ರೆ ಮುಖ್ಯವಾದ ವ್ಯತ್ಯಾಸ. ಹಾಗಾದ್ರೆ ಇವೆರಡರ ನಡುವಿನ ಮೇನ್ ಡಿಫ್ರೆನ್ಸ್ ಏನು ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಆಧಾರ್ ಅನ್ನೋದು ನಮ್ಮ ಐಡೆಂಟಿಟಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್, ಅಂದ್ರೆ ನಾವು ಯಾರು, ಎಲ್ಲಿರ್ತೀವಿ ಅಂತ ಹೇಳುತ್ತೆ. ಆದರೆ ಪ್ಯಾನ್ ಕಾರ್ಡ್ ಅದು ನಮ್ಮ ಹಣಕಾಸಿನ ವಹಿವಾಟುಗಳಿಗೆ, ಅಂದ್ರೆ ನಮ್ಮ ಟ್ಯಾಕ್ಸ್, ಇನ್ವೆಸ್ಟ್ಮೆಂಟ್ಸ್ ಇವೆಲ್ಲದಕ್ಕೂ ಬೇಕು. ಸೊ ಒಂದು ನಮ್ಮ ವೈಯಕ್ತಿಕ ಗುರುತು, ಇನ್ನೊಂದು ನಮ್ಮ ಆರ್ಥಿಕ ಗುರುತು. ಓಕೆ, ಈ ಕಾರ್ಡ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನಮಗೆ ಕ್ಲಿಯರ್ ಆಯ್ತು. ಆದರೆ ಇವನ್ನ ಪಡ್ಕೊಳ್ಳೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ? ಬನ್ನಿ, ನಮ್ಮ ಮುಂದಿನ ಸೆಕ್ಷನ್ನಲ್ಲಿ ಇದನ್ನೇ ಡೀಟೇಲ್ ಆಗಿ ನೋಡೋಣ. ಆಧಾರ್ ಕಾರ್ಡ್ ಮಾಡಿಸೋದು ಅಷ್ಟೊಂದು ದೊಡ್ಡ ಪ್ರಾಸೆಸ್ ಏನಲ್ಲ, ತುಂಬಾ ಸಿಂಪಲ್. ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಹೋಗಿ ಅಲ್ಲಿ ಕೇಳೋ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮ ಫಿಂಗರ್ ಪ್ರಿಂಟ್ಸ್ ಮತ್ತೆ ಕಣ್ಣಿನ ಸ್ಕ್ಯಾನ್ ಮಾಡಿಸಿದ್ರೆ ಆಯ್ತು. ಕೆಲವೇ ವಾರಗಳಲ್ಲಿ ಹೊಸ ಆಧಾರ್ ಕಾರ್ಡ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇನ್ನು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ 2 ದಾರಿಗಳಿವೆ. ಒಂದು ಆನ್ಲೈನ್, NSDL ಅಥವಾ UTI ITSL ವೆಬ್ಸೈಟ್ಗೆ ಹೋಗಿ ಫಾರ್ಮ್ ತುಂಬಿ ಫೀಸ್ ಕಟ್ಟಿದ್ರೆ ಆಯ್ತು. ಇಲ್ಲ, ಆನ್ಲೈನ್ ಬೇಡ ಅಂದ್ರೆ ಆಫ್ಲೈನ್ ಕೂಡ ಮಾಡಿಸ್ಬೋದು. ಹತ್ತಿರದ ಪ್ಯಾನ್ ಸೆಂಟರ್ಗೆ ಹೋಗಿ ಫಾರ್ಮ್ ತಗೊಂಡು ಅದನ್ನ ತುಂಬಿಕೊಟ್ರೆ ಸಾಕು. ಯಾವ್ದು ಈಸಿಯೋ ಆ ದಾರಿಯನ್ನು ಹಿಡಿಬಹುದು. ಸರಿ, ಕಾರ್ಡ್ ಮಾಡಿಸೋದು ಒಂದು ಕೆಲಸ ಆದ್ರೆ ಅದರಲ್ಲಿರೋ ಇನ್ಫಾರ್ಮೇಷನ್ ಅನ್ನ ಅಪ್ ಟು ಡೇಟ್ ಇಟ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ. ನಮ್ಮ ಅಡ್ರೆಸ್ ಬದಲಾದಾಗ ಅಥವಾ ಫೋನ್ ನಂಬರ್ ಚೇಂಜ್ ಆದಾಗ ಏನ್ ಮಾಡಬೇಕು? ಬನ್ನಿ, ಇದರ ಬಗ್ಗೆನೂ ತಿಳಿದುಕೊಳ್ಳೋಣ. ಯಾವಾಗೆಲ್ಲ ನಾವು ಆಧಾರ್ ಅಪ್ಡೇಟ್ ಮಾಡಬೇಕಾಗುತ್ತೆ? ಯೋಚನೆ ಮಾಡಿ, ನಾವು ಮನೆ ಬದಲಾಯಿಸ್ತೀವಿ, ಫೋನ್ ನಂಬರ್ ಚೇಂಜ್ ಮಾಡ್ತೀವಿ, ಅಥವಾ ಕೆಲವೊಮ್ಮೆ ಹೆಸರಿನಲ್ಲೇನಾದರೂ ಕರೆಕ್ಷನ್ ಇರ್ಬೋದು. ಅಷ್ಟೇ ಅಲ್ಲ, ಮಕ್ಕಳು ದೊಡ್ಡವರಾದಂತೆ ಅವರ ಬಯೋಮೆಟ್ರಿಕ್ಸ್ ಕೂಡ ಅಪ್ಡೇಟ್ ಮಾಡಬೇಕು, ಫೋಟೋ ಕೂಡ ಚೇಂಜ್ ಆಗುತ್ತಲ್ವಾ? ಇದೆಲ್ಲದಕ್ಕೂ ಅಪ್ಡೇಟ್ ಬೇಕೇ ಬೇಕು. ಆದರೆ ಒಂದು ವಿಷಯ ನೆನಪಿರಲಿ, ಅಪ್ಡೇಟ್ ಮಾಡುವಾಗ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಈಗ ಹೆಸರು ಚೇಂಜ್ ಮಾಡಬೇಕು ಅಂದ್ರೆ ಪ್ಯಾನ್ ಕಾರ್ಡ್, ವೋಟರ್ ID ಅಥವಾ ಪಾಸ್ಪೋರ್ಟ್ ಯಾವುದಾದ್ರೂ ಒಂದು ಬೇಕು. ಅದೇ ರೀತಿ ಹುಟ್ಟಿದ ದಿನಾಂಕ ಬದಲಾಯಿಸೋಕೆ ಬರ್ತ್ ಸರ್ಟಿಫಿಕೇಟ್ ಅಥವಾ 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು. ಇನ್ನು ಅಡ್ರೆಸ್ ಚೇಂಜ್ ಮಾಡೋದಿದೆಯಲ್ಲ, ಅದಿನ್ನೂ ಸುಲಭ. ನಿಮ್ಮ ಲೇಟೆಸ್ಟ್ ಗ್ಯಾಸ್ ಬಿಲ್, ವೈಫೈ ಬಿಲ್ ಅಥವಾ ಪೋಸ್ಟ್ ಪೇಯ್ಡ್ ಫೋನ್ ಬಿಲ್ ಯಾವುದಾದ್ರೂ ಒಂದಿದ್ರೆ ಆಯ್ತು. ಇಲ್ಲಾಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ವೋಟರ್ ID ಕೂಡ ನಡೆಯುತ್ತೆ. ಸೊ ಅಡ್ರೆಸ್ ಅಪ್ಡೇಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ಆಧಾರ್ ಆಯ್ತು, ಪ್ಯಾನ್ ಆಯ್ತು. ಈಗ ನಮ್ಮ ಈ ಡಿಜಿಟಲ್ ಪಜಿಲ್ನ ಕೊನೆಯ ಅದೇ ತುಂಬಾನೇ ಪವರ್ಫುಲ್ ಪೀಸ್ ಕಡೆಗೆ ಬರೋಣ. ಅದುವೇ ಡಿಜಿ ಲಾಕರ್. ಇದು ನಮ್ಮ ಎಲ್ಲ ಡಿಜಿಟಲ್ ಡಾಕ್ಯುಮೆಂಟ್ಸನ್ನ ಒಂದೇ ಕಡೆ ತಂದು ನಿಲ್ಲಿಸುತ್ತೆ. ಏನಿದು ಡಿಜಿ ಲಾಕರ್ ಅಂದ್ರೆ? ಇದು ಭಾರತ ಸರ್ಕಾರನೇ ನಮಗೆ ಕೊಟ್ಟಿರೋ ಒಂದು ಆನ್ಲೈನ್ ಸೇಫ್.
ಅಂದ್ರೆ ನಮ್ಮ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ನಾವು ಆನ್ಲೈನಲ್ಲಿ ಸೇಫ್ ಆಗಿ ಇಟ್ಕೋಬೋದು, ಬೇಕಾದಾಗ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಇದರಿಂದ ಆಗೋ ಲಾಭಗಳು ಒಂದೆರಡಲ್ಲ. ಯೋಚನೆ ಮಾಡಿ, ನಿಮ್ಮ ಆಧಾರ್, ಪ್ಯಾನ್, ಡ್ರೈವಿಂಗ್ ಲೈಸೆನ್ಸ್, ಗಾಡಿ RC ಬುಕ್ ಎಲ್ಲವೂ ಒಂದೇ ಆ್ಯಪ್ನಲ್ಲಿ. ಎಲ್ಲೇ ಇರಿ, ಯಾವಾಗ ಬೇಕಾದರೂ ನಿಮ್ಮ ಫೋನಿಂದಾನೇ ಅದನ್ನ ತೋರಿಸ್ಬೋದು. ಇನ್ನು ಮುಂದೆ ಪರ್ಸ್ನಲ್ಲಿ ಫಿಸಿಕಲ್ ಕಾರ್ಡ್ಗಳನ್ನು ಇಟ್ಕೊಂಡು ಓಡಾಡೋ ಟೆನ್ಷನ್ನೇ ಇಲ್ಲ. ಅಷ್ಟೇ ಅಲ್ಲ, ಎಲ್ಲಿಗಾದರೂ ಕೊಡಬೇಕಾದ್ರೆ ವೆರಿಫೈಡ್ ಡಿಜಿಟಲ್ ಕಾಪಿಯನ್ನೇ ಶೇರ್ ಮಾಡ್ಬೋದು. ಎಷ್ಟು ಅನುಕೂಲ ಅಲ್ವಾ? ಹೇಗೆ ನಮ್ಮ ಪರ್ಸ್ನಲ್ಲಿರೋ ಫಿಸಿಕಲ್ ವಾಲೆಟ್ನಿಂದ ನಮ್ಮ ಫೋನ್ನಲ್ಲಿರೋ ಸೆಕ್ಯೂರ್ ಡಿಜಿಟಲ್ ವಾಲೆಟ್ಗೆ ನಮ್ಮ ಜರ್ನಿ ಕಂಪ್ಲೀಟ್ ಆಯಿತು. ಇದು ಸುಮ್ಮನೆ ಒಂದು ಬದಲಾವಣೆ ಅಲ್ಲ, ನಮ್ಮ ಐಡೆಂಟಿಟಿಯನ್ನ ನಾವು ಮ್ಯಾನೇಜ್ ಮಾಡೋ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ. ನಮ್ಮ ಐಡೆಂಟಿಟಿ, ನಮ್ಮ ಗುರುತು ಎಲ್ಲವೂ ಈಗ ನಮ್ಮ ಪಾಕೆಟ್ನಲ್ಲಿ, ನಮ್ಮ ಸ್ಮಾರ್ಟ್ಫೋನ್ನಲ್ಲೇ ಇದೆ. ಹಾಗಾದ್ರೆ ನಮ್ಮ ಡಿಜಿಟಲ್ ಲೈಫ್ನ ಮುಂದಿನ ಹೆಜ್ಜೆ ಏನಾಗಿರಬಹುದು? ನಮ್ಮ ಡಿಜಿಟಲ್ ಭವಿಷ್ಯ ಇನ್ನಷ್ಟು ಬದಲಾಗಬಹುದು. ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?